ವೆಲ್ಕಮ್ ಬ್ಯಾಕ್. ನಾವು ರಾಜಧಾನಿಯ ನಟ್ಟ ನಡುವೆ ನಡೆದಂತಹ ದರೋಡೆ ಕೇಸಿನ ಬಗ್ಗೆ ಮಾತನಾಡ್ತಾ ಇದ್ವಿ. ಯಾರ ತಪ್ಪು ಅನ್ನೋದರ ಬಗ್ಗೆ ನಾನು ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನ ಮಾತನಾಡಿಸ್ತಾ ಇದ್ದೆ. ಒಂದು 4 ದೃಶ್ಯಗಳನ್ನ ನೀವೀಗ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಒಂದು ಬೀದರಲ್ಲಿ ಜನವರಿ 16ನೇ ತಾರೀಕು ಆದಂಥ ದರೋಡೆ ಕೇಸ್ ಇದು. ಇದನ್ನ ಇಲ್ಲಿಯವರೆಗೂ ಕೂಡ ಪೊಲೀಸರಿಗೆ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ. ಈ ಕೇಸಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ. ದರೋಡೆಕೋರರ ಗುಂಡಿನ ದಾಳಿಗೆ ಅವರ ಸಿಬ್ಬಂದಿ 83 ಲಕ್ಷ ರೂಪಾಯಿ ದರೋಡೆ ಕೇಸ್ ಇದು. ಈ ಕಡೆ ನೀವು ನೋಡ್ತಾ ಇರೋದು 17ನೇ ತಾರೀಕು ಮಂಗಳೂರಲ್ಲಾಗಿದ್ದು. ಇದು 12 ಕೋಟಿ ದೋಚಿ ಪರಾರಿಯಾದಂಥ ಕೇಸು. ಈ ಕೇಸ್ನಲ್ಲಿ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈ ಕಡೆ ನೋಡ್ತಾ ಇದ್ದೀರಿ, ಏಪ್ರಿಲ್ ಅಲ್ಲಿ ನಡೆದಂಥ ಮತ್ತೊಂದು, ಅದು ಹರಿಯಾಣದ ಮೂಲದ, ಕಲಬುರಗಿಯಲ್ಲಿ ನಡೆದಿರೋದು ಹರಿಯಾಣ ಮೂಲದ ಕೇಸ್ ಅದು. ಅದನ್ನ ಕೂಡ ಹರಿಯಾಣದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳನ್ನು. ವಿಜಯಪುರದಲ್ಲಿ 2 ಕಡೆ, ಒಂದು ಮನಗೂಳಿ ಮತ್ತು ಚಡಚಣ. ಅದರಲ್ಲಿ ಚಡಚಣದ ಕೇಸನ್ನು ಇನ್ನೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ. ಮನಗೂಳಿ ಕೇಸು 15 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಎಲ್ಲ ಕೇಸುಗಳಲ್ಲೂ ಕೂಡ, ಎಲ್ಲ ದರೋಡೆ ಪ್ರಕರಣಗಳಲ್ಲೂ ಕೂಡ ಒಂದು ಕಾಮನ್ ಫ್ಯಾಕ್ಟರ್ ಇದೆ. ಅದು ಯಾವುದು ಅಂತಂದರೆ ಹೊರ ರಾಜ್ಯದ ಇನ್ವಾಲ್ವ್ಮೆಂಟ್. ಹೊರ ರಾಜ್ಯದ ಹಾರ್ಡ್ ಕೋರ್ ಕ್ರಿಮಿನಲ್ಸು, ಹಾರ್ಡ್ ಕೋರ್ ದರೋಡೆಕೋರರು ಕರ್ನಾಟಕದಲ್ಲಿ ದರೋಡೆ ಮಾಡಿರೋದು ಎಲ್ಲವೂ ಕೂಡ ಅದಕ್ಕೆ ಲಿಂಕ್ ಆಗುತ್ತೆ. ಹೊರ ರಾಜ್ಯಕ್ಕೆ, ಒಂದು ತಮಿಳುನಾಡಿಗೆ, ಒಂದು ಬಿಹಾರಿಗೆ, ಒಂದು ಹರಿಯಾಣಕ್ಕೆ ಲಿಂಕ್ ಆಗುತ್ತೆ. ಈ ರೀತಿ ಇದೆ. ಇಲ್ಲಿ ಈ ಕೇಸು ಇನ್ನೂ ಯಾರು ಏನು ಅನ್ನೋದು ಗೊತ್ತಾಗಿಲ್ಲ. ಇದರ ಬಗ್ಗೆ ಸ್ಪಷ್ಟತೆ ಇನ್ನೂ ಕೂಡ ಸಿಕ್ಕಿಲ್ಲ. ನಾನು 2 ಅಧಿಕಾರಿಗಳನ್ನ ಕೂಡ ಮಾತನಾಡಿಸ್ತೀನಿ, ನಿವೃತ್ತ ಅಧಿಕಾರಿಗಳನ್ನ. ಚಲಪತಿ ಸರ್, ಒಂದಿಷ್ಟು ಘಟನೆಗಳನ್ನು ನಾನು ನಿಮ್ಮ ಮುಂದೆ ಇಟ್ಟೆ. ಪ್ರಶ್ನೆ ಇಷ್ಟೇ ಬರೋದು, ಕಾನೂನು ಸುವ್ಯವಸ್ಥೆ, ಪೊಲೀಸಿಂಗ್ ವ್ಯವಸ್ಥೆ, ಇದರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಮೂಡ್ತಾ ಇದೆ. ಜನವರಿಯಿಂದ ಇಲ್ಲಿಯವರೆಗೆ ಮೇಜರ್ ದರೋಡೆ ಕೇಸ್ಗಳನ್ನು ನೋಡ್ತಾ ಇದ್ದೀರಿ ನೀವು. ನಿಜ ನಿಜ. ಇದರಲ್ಲಿ ಏನಾಗಿದೆ, ಈಗ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಏನಾಗಿದೆ, ಒಂದು ಈ ಪೊಲೀಸಿನ ಆಫೀಸರ್ಸು ಅಥವಾ ಸ್ಟಾಫು ಲಿಮಿಟೆಡ್ ಪೀರಿಯಡ್ಗೆ ಒಂದು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನೀನು 1 ವರ್ಷನೇ ಇರಬೇಕು ಈ ಪೊಲೀಸ್ ಸ್ಟೇಷನಲ್ಲಿ, 2 ವರ್ಷನೇ, 2 ವರ್ಷ ಆದಮೇಲೆ ಯು ಆರ್ ಎಲಿಜಿಬಲ್ ಫಾರ್ ಟ್ರಾನ್ಸ್ಫರ್ ಅಂತ ಹೇಳಿ ಮಾಡಿಬಿಟ್ಟಿದ್ದಾರೆ. ಅದು ಒಂದು. ಎರಡನೇದು, ಈಗ ಒಂದು ಪೊಲೀಸ್ ಠಾಣೆಗೆ ಒಬ್ಬ ಪೊಲೀಸ್ ಠಾಣಾಧಿಕಾರಿಯಾಗಿ ಬರಬೇಕಾದ್ರೆ, ಹಿಂದೆ ನಾವೆಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಕೆಲಸದ ಪರ್ಫಾರ್ಮೆನ್ಸ್ ಮೇಲೆ, ಅಂದರೆ ಇವನು ಎಫಿಷಿಯೆಂಟು, ಇವನು ಕ್ರೈಮ್ ಡ್ಯೂಟಿ ಮಾಡ್ತಾನೆ, ಇವನು ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ ಅಂತ ನಮ್ಮ ಸೀನಿಯರ್ ಆಫೀಸರ್ಸು ನಮ್ಮನ್ನು ಅಸೆಸ್ ಮಾಡಿ, ಇಂಥ ಜಾಗಕ್ಕೆ ಹಾಕಿದ್ರೆ ಇವನು ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ, ಇವನು ಕಳ್ಳರಿಗೆ, ರೌಡಿಗಳಿಗೆ ಹಿಡಿದು ಒದಿತಾನೆ ಅಂತ ಹೇಳಿ ಅವ್ರನ್ನ ಸೆಲೆಕ್ಟ್ ಮಾಡಿ ಆ ಒಂದು ಸ್ಥಳಗಳಿಗೆ ನಮ್ಮನ್ನು ಪೋಸ್ಟಿಂಗ್ಸ್ ಕೊಡ್ತಿದ್ರು. ಸೊ ನಮ್ಮನ್ನು ನೋಡಿದ ತಕ್ಷಣ ನಾವು ಅದು ಅವರಿಗೆ ಹೆಂಗೆ ಟ್ರೀಟ್ಮೆಂಟ್ ಕೊಡಬೇಕು, ರೌಡಿಗಳಿಗೆ, ಕಳ್ಳರಿಗೆ ಹೆಂಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ಕೆಲವು ಆಫೀಸರ್ಸೇ ಕೊಡೋದು. ಕೆಲವು ಆಫೀಸರ್ಸೇ. ಈಗ ಇಂಥ ಒಂದು ಕೇಸುಗಳಲ್ಲಿ ನೀವು ಓಪನ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ಪೊಲೀಸ್ ಇಲಾಖೆಯೊಳಗೆ 100 ಜನ ಇನ್ಸ್ಪೆಕ್ಟರ್ಗಳು ಅಥವಾ ಸಬ್ ಇನ್ಸ್ಪೆಕ್ಟರ್ಗಳಿದ್ದರೆ ಕ್ರೈಮ್ ಡ್ಯೂಟಿ ಎಕ್ಸ್ಪರ್ಟ್ ಆಗೋದು ಬರೀ 10%. ಇನ್ನು 90% ಏನೂ ಇಲ್ಲ, ಸುಮ್ಮನೆ ಕಾಲ ಕಳ್ಕೊಂಡು ಹೋಗಿ ಬಂದಿರ್ತಾರೆ, ಸುಮ್ಮನೆ ಏನೋ ಡ್ಯೂಟಿ ಮಾಡಬೇಕು ಮಾಡ್ಕೊತಾರೆ, ಇದು ಮಾಡ್ಕೊಳ್ತಾರೆ. ಕ್ರೈಮ್ ಡ್ಯೂಟಿನೇ ಮಾಡಬೇಕು, ಕ್ರೈಮೇ ಅವರಿಗೆ ಅಸ್ತಿತ್ವ, ಕ್ರೈಮ್ನಲ್ಲಿ ನಾನು ಹೆಸರು ತಗೋಬೇಕು ಅಂತ ಅದರಲ್ಲಿ ಅವರು ಇದು ಮಾಡಿಬಿಟ್ಟಿರ್ತಾರೆ. ಸೊ ಆಗ ಕ್ರೈಮ್ನ ಅವರು ಎಸ್ಟಾಬ್ಲಿಷ್ ಮಾಡೋರು. ಈಗೇನಾಗಿದೆ, ಪೋಸ್ಟಿಂಗ್ಸ್ ಅವರ ಪರ್ಫಾರ್ಮೆನ್ಸ್ ಮೇಲೆ ಆಗ್ತಾ ಇಲ್ಲ. ಇದು ನನ್ನ ಅನಿಸಿಕೆ. ನಾನು ಎಸ್.ಕೆ. ಉಮೇಶ್ ಅವರನ್ನು ಇನ್ಕ್ಲೂಡ್ ಮಾಡ್ತೀನಿ ಇದಕ್ಕೆ. ಸರ್, ಮೇಜರ್ ಆದಂತ ದರೋಡೆ ಕೇಸ್ಗಳನ್ನು ನೋಡಿದ್ರಿ, ನಾನು ಅದನ್ನ ವಿವರಿಸಿದೆ. ಒಂದಿಷ್ಟು ಟ್ರೇಸ್ ಆಗಿದೆ, ಮತ್ತೊಂದಿಷ್ಟು ಟ್ರೇಸ್ ಆಗೋದಕ್ಕೆ ಬಾಕಿ ಇದೆ. ಜನವರಿಯಿಂದ ಇಲ್ಲಿಯವರೆಗೆ 2 ಪ್ರಮುಖ ಕಳ್ಳತನ ಕೇಸುಗಳು ಅಥವಾ ದರೋಡೆ ಕೇಸುಗಳನ್ನು ನಾವು ನೋಡಿದರೆ, ಒಂದು ಡಿಜಿಟಲ್ ಅರೆಸ್ಟ್ನ ಕೇಸುಗಳು, ಮತ್ತೊಂದು ಈ ರೀತಿಯ ದರೋಡೆ ಕೇಸುಗಳು. ಸವಾಲಾಗ್ತಾ ಇದೆ, ಸಮಾಜಕ್ಕೆ ಸವಾಲಾಗ್ತಾ ಇದೆ. ಇದರಲ್ಲಿ ಪೊಲೀಸಿಂಗ್ ವ್ಯವಸ್ಥೆ ಎಲ್ಲಿ ಎಡವ್ತಾ ಇದೆ? ಹೌದು ಶೆಟ್ರೆ, ನಾವು ಪತ್ತೆ ಮಾಡದೇ ಇರುವಂಥದ್ದು ಪತ್ತೆ ಮಾಡಿಲ್ಲ ಅಂತ ಹೇಳಬೇಕಾಗ್ತದೆ. ನಾವೆಲ್ಲೋ ಅದರಲ್ಲಿ ಹಿಂದೆ ಬಿದ್ದಿದ್ದೀವಿ ಅಂತ ಒಪ್ಕೊಳ್ಬೇಕಾಗ್ತದೆ. ಪತ್ತೆ ಆದಮೇಲೆ ಪತ್ತೆ ಮಾಡುವಂಥ ಕೆಲಸ ಪೊಲೀಸರ ಮೇಲೆ 100% ಜವಾಬ್ದಾರಿ ನಮ್ಮ ಮೇಲೆ ಬರುತ್ತೆ. ಆಮೇಲೆ ಅವರ ನ್ಯೂನತೆಗಳೇನು, ಅವ್ರು ಏನೇನು ಮಾಡಬೇಕು, ಏನು ಮಾಡಬಾರ್ದಾಗಿತ್ತು ಅಂತ ಅನ್ನುವಂಥದ್ದನ್ನ ಅವ್ರಿಗೆ ಬಲಿಯಾಗ್ತಕ್ಕಂಥ ಕೆಲಸವನ್ನು ಮುಂದಿನ ಕೋರ್ಸ್ಗಳು ಮಾಡಬೇಕಾಗ್ತದೆ. ನೋಡಿ, ಈಗ ಏನು ಇದುವರೆಗೂ ಆಗಿರ್ತಕ್ಕಂಥವೆಲ್ಲ ನಾವು ನೋಡ್ತಾನೆ ಇದ್ದೀವಿ. ಹಲವಾರು ರಾಬರಿಗಳು ನಡೆದಿದ್ದಾವೆ, ಬ್ಯಾಂಕ್ಗಳು ಮತ್ತು ಈ ಥರದ್ದೆಲ್ಲ. ಏನು ಯಾಕೆ ಅಮೌಂಟ್ಗಳನ್ನ ಕ್ಯಾರಿ ಮಾಡ್ತಾ ಇರಬೇಕಾದಾಗಲೇ ಕ್ಯಾಶ್ ಚೆಸ್ಟಲ್ಲೇ ಜಾಸ್ತಿ ಹೋಗ್ತಾ ಇದೆ. ಮೊದಲೊಂದಾಗಿತ್ತು, ನಿಮ್ಗೆ ಗೊತ್ತಿರ್ಬೋದು, ನವಂಬರ್ ಐ ಥಿಂಕ್ 19th of 2013 ಒಂದು ಲೇಡಿಗೆ ನಮ್ಮ ಏನು ಟೌನ್ ಹಾಲ್ ಸರ್ಕಲ್ ಹತ್ರ ಒಳಗಡೆ ATMಗೆ ಹೋದಾಗ ಹೊಡೆದು ಅವನು
ಬಾರ್ಬೇರಿಯನಿಗೆ ಹೊಡೆದು ಬಿಡಿಸಿ ಅವಳನ್ನ ಅವಳ ಕಡೆಯಿಂದ ಡ್ರಾ ಮಾಡ್ಕೊಂಡು ಹೋದವನು ಸಿಕ್ಕುವಂಥದ್ದೇ 3 ವರ್ಷ ಆಗಿತ್ತು ಅವನ್ನ. ಆ್ಯಕ್ಚುಲಿ 2.5-3 ಇಯರ್ಸ್ ಆಗ್ಬಿಡ್ತು ಅವನನ್ನು ಮತ್ತೆ ಹಿಡಿಯುವಷ್ಟೊತ್ತಿಗೆ. ಆದರೆ ನಾವೊಂದು ಇದರಲ್ಲೊಂದು ಮಜಾ ಇದೆ. ನಾವುಗಳು ಯಾವ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರಲ್ಲ, ಅದೇ ಪೊಲೀಸ್ ಸ್ಟೇಷನ್ಗೆ ನಾವು ಈ ಡೇಟಾ ತೊಗೊಂಡೋಗಿದ್ವಿ, ನಾನು ನಮ್ಮ ಬಾಳೇಗೌಡರು. ನೋಡಿ ಇದೆ ಈ ಥರ ಮನುಷ್ಯನ ಏನಾದರೂ ನಿಮ್ಮಲ್ಲಿ ಯಾಕೆ ಇದರಲ್ಲಿ ಚಿತ್ತೂರು ಭಾಗದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಒಂದು, ಅಲ್ಲಿಗೆ ತೊಗೊಂಡೋಗಿ ತೋರಿಸಿದ್ರೆ ಅದೇ ಪೊಲೀಸ್ ಸ್ಟೇಷನ್ ಅವರು ಇಲ್ಲ ನಾವು ಇವ್ನು ಯಾರನ್ನೂ ನೋಡಲಿಲ್ಲ ಅಂತ ಅಂದ್ಬಿಟ್ಟು ಬರೆದು ನಮ್ಮನ್ನು ವಾಪಸ್ ಕಳಿಸ್ಕೊಟ್ಟಿದ್ದ. ಅವರ ಜ್ಯೂರಿಸ್ಡಿಕ್ಷನ್ನಲ್ಲೇ ಜೈಲಿತ್ತು, ಅವರ ಜ್ಯೂರಿಸ್ಡಿಕ್ಷನ್ ಪೂರ ಅವನ ದಸ್ಗಿರಿ ಮಾಡಿದಂಥದ್ದಿತ್ತು. ಆ ಕಾರಣಕ್ಕೆ ಏನಾಗಿದೆ, ಈ ಥರ ಎಲ್ಲೋ ಲೋಪಗಳಾಗ್ಬಿಡ್ತವೆ. ಅಂದರೆ ಪೊಲೀಸ್ನವ್ರುಗಳು ನಾನು ಏನು ಚಲಪತಿ ಸಾಹೇಬ್ರು ಹೇಳಿದ್ರು ಟ್ರಾನ್ಸ್ಫರ್ಗಳು ಮತ್ತು ಇವೆಲ್ಲ ಇದೊಂಥರ ಅದು ಮಾತಾಡೋಕೆ ಹೋದ್ರೆ ಇನ್ನೊಂದು ದೊಡ್ಡ ಸಬ್ಜೆಕ್ಟ್ ಅದು ಇವ್ರನ್ನ. ಆಮೇಲೆ ಟ್ರೈನ್ಡ್ ಇಲ್ಲ. ಆಮೇಲೆ ಬೆಂಗಳೂರು ನಗರದ ಒಂದು ಏನು ಇದೆಯಲ್ಲ ಇದನ್ನು ತಿಳ್ಕೊಂಡು ಇದರ ಸಾಂದ್ರತೆ ತಿಳ್ಕೊಂಡು ಇಲ್ಲಿ ಬರ್ತಕ್ಕಂಥ ಮೋಡಸ್ ಆಪರೆಂಟಿಗಳನ್ನ ತಿಳ್ಕೊಂಡು ಆಮೇಲೆ ಇಲ್ಲಿ ಬರ್ತಕ್ಕಂಥ ಅಪರಾಧಿಗಳ ಪೂರ್ಣ ಪ್ರಮಾಣದ ಎಲ್ಲ ದಾಖಲಾತಿಗಳನ್ನು ಎಷ್ಟರ ಮಟ್ಟಿಗೆ ಸ್ಟಡಿ ಮಾಡ್ತಾನೆ ಅವನು, ಏನು ಮಾಡಬೇಕು. ಇದು ಬೆಂಗಳೂರು ಸಿಟಿ, ಇಟ್ ಈಸ್ ಓನ್ಲಿ ಒನ್ ಪೊಲೀಸ್ ಸ್ಟೇಷನ್, ನಾಟ್ 125-130 ಪೊಲೀಸ್ ಸ್ಟೇಷನ್ನು. ದಿಸ್ ಈಸ್ ಎ ಬಿಗ್ ಹೌಸ್ ಅಷ್ಟೇ ನಮ್ಮ ಬೆಂಗಳೂರು ಸಿಟಿ. ಇದರಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ಸೇರ್ಕೊಂಡು ಒಟ್ಟುಗೂಡಿ ಸೇರ್ಕೊಂಡು ಇವ್ರನ್ನ ಬಲಿಯಾಗ್ತಕ್ಕಂಥ ಕೆಲಸ ಮಾಡಬೇಕು. ಎಲ್ಲೋ ಅವನು ಯಲಂಕದಲ್ಲಿ ಕುತ್ಕೊಬಿಟ್ಟವನು ಆಡ್ಗೋಡಿಲ್ಲಾಗದೆ ಬಿಡು, ಅಯ್ಯೋ ಅವ್ರು ತಾನೇ ನಮ್ಮ ಏರಿಯಾದಲ್ಲಿ ಆಗ್ಲಿಲ್ವಲ್ಲ ಅಂತ ಆ ಮನೋಭಾವನೆಯಲ್ಲಿ ಪೊಲೀಸ್ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಈಸ್ ಅಟರ್ಲಿ ಫೇಲ್ಯೂರ್ ಅವನು. ಅದು ನಂದೇ, ಅದನ್ನ ನಾನು ಮಾಡಲೇಬೇಕು ಅನ್ನುವಂಥ ಮನಸ್ಥಿತಿಯಿಂದ ಮಾಡಬೇಕು. ಸರ್ ಥ್ಯಾಂಕ್ ಯು. ಡಿಬೇಟ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಸಂಘಟಿತ ಪ್ರಯತ್ನದಿಂದ ಮಾತ್ರ ಇದನ್ನ ಮಟ್ಟ ಹಾಕೋದಕ್ಕೆ ಸಾಧ್ಯ. ಅದು ಪೊಲೀಸಿಂಗು ಮತ್ತು ಸಮಾಜದ ಕಾಂಟ್ರಿಬ್ಯೂಷನ್ ಬೇಕು ಇದಕ್ಕೆ ಅನ್ನೋದು ಸ್ಪಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.